ಕರ್ನಾಟಕದಲ್ಲಿ ಬರ್ತಾ ಇರುವಂಥ SIRಗೆ ವಿಶೇಷವಾದ ಒಂದು 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 ಪ್ರಯೋಜನ ಇದೆ ಅವರಿಗೆ, ಅದರ ಉದ್ದೇಶ ಇದೆ. ಹಾಗಾಗಿ ನಾವು ಇದನ್ನು ವಿರೋಧಿಸಬೇಕಾಗಿದೆ. ಯಾವುದು ಒಂದು ಒಟ್ಟಾರೆ ವಿಷನ್ ಏನಿದೆ ಅವರಿಗೆ, ಕರಾಳ ವಿಷನ್ ಏನಿದೆ, ಆ ದುರಂತದ ವಿಷನ್ ಏನಿದೆ, ಅದಕ್ಕೆ ಬೇಕಾದಂಥ ಒಂದು ಮೆಟ್ಟಿಲಾಗಿ SIRನ ಬಳಕೆ ಆಗ್ತಾಯಿದೆ. ಇದನ್ನು ನಾವು ಫಸ್ಟ್ ಅರ್ಥ ಮಾಡಿಸ್ಬೇಕು. ಸರ್ಕಾರಗಳೇ ನಮ್ಮ ಜನ ಹಿತಕ್ಕೆ ವಿರೋಧವಾಗಿ ಕೆಲಸ ಮಾಡಿದಾಗ ನಮಗಿದ್ದಂಥ ಒಂದು ಆಪ್ಷನ್ ಏನೋ, ನಮಗಿದ್ದಂಥ ಒಂದೇ ಒಂದು ಮಾರ್ಗ ಅಂತಂದರೆ ಕೋರ್ಟ್ಗಳಿಗೆ ಹೋಗೋದು. ಯಾಕೆಂದರೆ ಅದು ಇರೋದರಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ಬೋದೇನೋ ಅನ್ನೋ ಒಂದು ನಂಬಿಕೆ ಇವತ್ತುವರೆಗೂ ಇತ್ತು. ಆದರೆ SIR ವಿಷಯದಲ್ಲಿ ಅದು ಕಂಪ್ಲೀಟಾಗಿ ಬಯಲಾಯಿತು. ನ್ಯಾಯಾಂಗ ಕೂಡ ಇವತ್ತು ಸರ್ಕಾರದ ಜೊತೆ ಕೈಗೂಡಿಸೋ ಥರ, ಶಾಮೀಲಾಗಿರೋ ಥರ ಕಾಣಿಸ್ತಾ ಇದೆ. ಇದು ಕೇವಲ ಇವತ್ತು ಓಟು ನಂಗೆ ಸಿಕ್ಕಿದೆ, ಇಲ್ಲ ಈ ಸತಿ ಓಟ್ ಇಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ಅಲ್ಲ, ಮುಂದೆ ಇದು ಬೇರೆ ರೀತಿಯ ಸಂಸತ್ತಿನ ಒಂದು ಸ್ಥಾಪನೆಗೆ ಕಾರಣ ಆಗ್ಬೋದು. ಅದ್ರ ಮೂಲಕ ನಮ್ಮ ಸಂವಿಧಾನದ ಬದಲಾವಣೆಗಳು ಆಗ್ಬೋದು ನಿರಾತಂಕವಾಗಿ. ಏಕೆಂದರೆ ಹೋದ ಸತಿ ಎಷ್ಟೇ ಅವರು 400 ಪಾರ್ ಅಂತ ಹೇಳಿದ್ರು ಅಷ್ಟು ಬರಲಿಲ್ಲ. ಆದರೆ ಅದು ಗುರಿ ಅಲ್ಲಿದೆ, ಅದಕ್ಕೆ ಇದು ತಯಾರಿ. ಹಾಗಾಗಿ ನಾವು SIRನ ಒಂದು ಹಿನ್ನೆಲೆಯನ್ನು, ಅದರ ಉದ್ದೇಶವನ್ನು, ಅದ್ರ ಒಳಗಡೆ ಇರುವಂಥ ಒಂದು ಹಿಡನ್ ಅಜೆಂಡಾವನ್ನು ಅರ್ಥ ಮಾಡಿಕೊಂಡು ಅದನ್ನು ತೀವ್ರವಾಗಿ ವಿರೋಧಿಸೋದು ಭಾಳ ಮುಖ್ಯವಾದ ಕೆಲಸ. ಈ ಪ್ರಶ್ನೆಯನ್ನು ಇಟ್ಕೊಂಡು ಯೋಗೇಂದ್ರ ಯಾದವ್ ಕೆಲವರೆಲ್ಲ ಕೋರ್ಟ್ಗೆ ಹೋದಾಗ ಅದು ಯಾವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಇನ್ನೇನು ಬರ್ತಾ ಇದೆ ಅನ್ನೋವಾಗ SIR ತಂದು ಇಷ್ಟೊಂದು ಜನನ ಹೊರಗಡೆ ಇಟ್ಟಿದ್ದೀರಲ್ಲ, ಇದು ಸಂವಿಧಾನಾತ್ಮಕವಾದ ಕೆಲಸ ಅಲ್ಲ, ಯಾರು ಈ ದೇಶದ ಪ್ರಜೆಗಳು ಅಲ್ಲ ಅನ್ನೋದನ್ನು ನಿರ್ಧರಿಸೋದು ಕೇಂದ್ರದ ಸರ್ಕಾರ ವಿನಃ ಅದು ಚುನಾವಣಾ ಆಯೋಗದ ಕೆಲಸ ಅಲ್ಲ, ಅದರ ಮ್ಯಾಂಡೇಟ್ ಅಲ್ಲ ಅಂತ ಕೇಳಿದ್ದಕ್ಕೆ ಆ ಪ್ರಶ್ನೆಯನ್ನು ತಗೊಳ್ಳೇ ಇಲ್ಲ ಅವರು. ಅದ್ರ ಬದಲು ಅದರ ಸುತ್ತ ಇದ್ದಂಥ ಪ್ರಶ್ನೆಗಳನ್ನು ತಗೊಂಡು ಕಾಲಹರಣ ಮಾಡಿದ್ರು. ಅಂದರೆ ಈ 11 ಡಾಕ್ಯುಮೆಂಟಲ್ಲಿ ಯಾವ್ದು ಸರಿ, ಅವ್ರಿಗೆ ಅವಕಾಶ ಇನ್ನೊಂದು ಸತಿ ಕೊಡಬಾರ್ದಾ, ಹೀಗೆ ಅದರ ಸುತ್ತ ಇದ್ದಂಥ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಮೂಲಭೂತವಾದ ಪ್ರಶ್ನೆಯನ್ನು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗೋವರೆಗೆ ತಗೊಳ್ಳೇ ಇಲ್ಲ. ಹಾಗಿದ್ದಾಗ ನಮ್ಮ ಇರೋ ಎಲ್ಲ ಭಾಗಗಳು ಮುಚ್ಚೋದಾಗ ಕಡೆಯದಾಗಿ ಪ್ರಜಾಪ್ರಭುತ್ವದಲ್ಲಿ ಉಳಿಯೋ ಒಂದೇ ಮಾರ್ಗ ಅಂತಂದರೆ ಜನಗಳಿಗೆ ಹೋಗುವಂಥದ್ದು, ಜನ ಜೊತೆ ಕೇಳ್ತಂಥದ್ದು, ಜನಜಾಗೃತಿ ಮಾಡುವಂಥದ್ದು. ಅದೊಂದೇ ಮಾರ್ಗ ನಮ್ಮ ಮುಂದೆ ಇರೋದು, ಇನ್ಯಾವ ಮಾರ್ಗವೂ ಇಲ್ಲ.